ನಮೋಸ್ತು ಮಹಾಮಾಯಿ ಶ್ರೀಪೀಠ ಸ್ವರಪೂಜಿತೆ ಶಂಖುಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಮೂರು ದಿವಸಕ್ಕೂ ಒಂದೊಂದು ಬಾರ್ ಸೋಪು ಮುಗಿಸ್ಬಿಡ್ತಾಳೆ. ಬಟ್ಟೆಯಲ್ಲಿರೋ ಕೊಳೆ ಹೋಗಲ್ಲ. ಒಂದೊಂದು ಬಟ್ಟೆಗೂ ಒಂದೊಂದು ಬಾರ್ ಸೋಪು ತಿಕ್ತಾ ಇದೆಯಲ್ಲ, ನಿನ್ ತಾತ ತಂದ್ಕೊಡ್ತಾನ? ಯಾವ ಕೆಲಸದಲ್ಲೂ ನಯ ಇಲ್ಲ, ನಾಜೂಕಿ ಇಲ್ಲ, ಒಪ್ಪ ಇಲ್ಲ, ಓರಣ ಇಲ್ಲ. ಅದ್ಯಾವಳು ಹೆತ್ಲೋ ನಿನ್ನ ಹೆಣ್ಣು ಅಂತ ನಮ್ಮ ಹೆಣ್ಣು ಕುಲಕ್ಕೆ ಶುದ್ಧ ಅವಮಾನ. ನಾಳೆ ಸಂಸಾರ ಹೇಗ್ ಮಾಡ್ತೀಯೋ? ಕಟ್ಕೊಂಡು ಗಂಡನ 3 ದಿವಸದಲ್ಲಿ ಬೀದಿಲಿ ನಿಲ್ಲಿಸ್ತೀಯ ಅಷ್ಟೇ. ನೀವಿರೋವರೆಗೂ ಈ ಸಂಸಾರ ಉದ್ಧಾರ ಆಗೋಲ್ಲ. ನಮಸ್ತೆ ಮಹಾಮಾಯಿ ಶ್ರೀಪೀಠ ಸ್ವರಪೂಜಿತೆ. ಹಾಳಿ ಮಹಾತಾಯಿ, ನಾನು ಯಾವ ಪಾಪ ಮಾಡ್ದೆ ಅಂತ ಇವಳು ನನ್ನ ತಲೆ ಕಟ್ಟಿ ಕಷ್ಟ ಕೊಡ್ತಿದ್ಯೋ ಅಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಅನಿಷ್ಟ ಮುಂದಿದೆ. ನಿಂಗೇನೆ ಬಂತು ರೋಗ? ಇಂಥ ಒಳ್ಳೆ ಸೀರೆನ ಹರಿದು ಬಿಟ್ಟಿದ್ದೀಯಲ್ಲೇ? ಅಯ್ಯೋ, ನಾನ್ ಹರಿಲಿಲ್ಲ ಚಿಕ್ಕಮ್ಮ, ಅದೇ ಬಿಟ್ಕೊಂತು. ಅದಕ್ಕೇನು ಬಾಯಿದೆಯೇನೆ ಬಿಟ್ಕೊಳ್ಳೋಕೆ? ನಾನಿಷ್ಟೆಲ್ಲ ಅಂದೆನ್ನೋ ಕೋಪನ ಇದ್ರ ಮೇಲೆ ತೋರಿಸ್ತೀಯೇನೆ? ಸುಮ್ಮನೆ ಹೊಡೆದು ಕೈ ಯಾಕೆ ನೋಯಿಸ್ಕೊತಾ ಇದ್ದೀಯ ನೀನು? ಆವತ್ ಹಾಲು ವಿಷಯಕ್ಕೆ ನಾನೇನು ಹೇಳಿದ್ದೆ? ಅವ್ರು ಎಷ್ಟೇ ಆಗ್ಲಿ ನಿನ್ನ ಮನೆ ಮಗಳು, ನಿನ್ನ ಹೊಟ್ಟೆಲ್ ಹುಟ್ಟಿದ ಮಗಳೇ ಆಗಿದ್ರೆ ಬಟ್ಟೆ ಹರಿತಾ ಇದ್ಲ. ಅದಕ್ಕೆ ನಾನು ಹೇಳೋದೇನಪ್ಪಾ ಅಂದ್ರೆ, ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡಬೇಕು? ಅದಕ್ಕೆ ಮನೆಯವರು ಬಟ್ಟೆನೆಲ್ಲ ನನ್ನೋಗಿ ಅಂತೀಯೇನೋ? ನೀನ್ ಬೇಡ, ನಾಗವೇಣಿ ಒಗಿಲಿ. ಆ ಮಗು ಓದೋದು ಬಿಟ್ಟು ಬಟ್ಟೆ ಒಗಿತಾಳ? ಬೇಡ, ಒಬ್ಬ ಕೆಲಸದವ್ರು ಇಟ್ಕ. ಈ ಕಾಲದಲ್ಲಿ ಕೆಲಸದವ್ರಂದ್ರೆ ಸುಮ್ಮನೆ ಬರ್ತಾರೇನೋ ರವಿ? ಮೂವತ್ತ ಕೇಳ್ತಾರೆ, ಬಿಸಾಕು. ಇಲ್ಲಾಂದ್ರೆ ನಿತ್ಯ ನೀ ಆಡ್ತಿರ್ತೀಯ ಅಂತಿರ್ತೀಯ ಅನ್ನೋ ಹೊಟ್ಟೆವರಿಗೆ ದಿನಾ ಒಂದೊಂದು ಬಟ್ಟೆ ಹರಿತಾನೆ ಇರ್ತಾಳೆ. ಅದರಿಂದ 100 ರೂಪಾಯಿ ನಷ್ಟ ನಿಲ್ತಾನೆ ಅಕ್ಕ. ನಿಜ ಕಾಣು, ಇಷ್ಟೊಂದು ಜಾಣತನ ನಿಂಗೆ ಎಲ್ಲಿಂದಾನೋ ಬಂತು? ನಿನ್ನ ತಮ್ಮನಾಗಿ ನಾನು ಹುಟ್ಟಿಲ್ವ ಅಕ್ಕ? ಹೋಗೆ ಪುಣ್ಯಾದ್ ಗಿತ್ತಿ, ಹೋಗಿ ಸುಖ ಸುಪ್ಪತ್ತಿಗೆ ಆರಾಮಾಗಿ ಮಲ್ಕೋ. ನೀರಿನಲ್ಲಿ ನೆಂದು ಬಿಟ್ಟಿದೆಯೇ, ಶೀತ ಗೀತ ಆಗಿರಬಹುದು. ಒಂದಷ್ಟು ಬಿಸಿ ಹಾಲಿಗೆ ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಕುಡಿದ್ಬಿಟ್ಟು ಮಲ್ಕೊ, ನಿದ್ರೆ ಬರುತ್ತೆ. ಹೋಗೆ ಹೋಗ. ವತ್ಸಲ, ಯಾಕಮ್ಮ? ನಂಗೆ ಗೊತ್ತಮ್ಮ, ನೀನೆಲ್ಲಾ ಕಷ್ಟಕ್ಕೂ ನಾನೇ ಕಾರಣ. 2ನೇ ಮದುವೆ ಮಾಡ್ಕೊಂಡ್ಬಿಟ್ಟು ನೀನು ನರಕಕ್ಕೆ ತಳ್ಳಿಬಿಟ್ಟು. ಸ್ವಲ್ಪ ದಿನ ತಡ್ಕೋ ತಾಯಿ. ತಾಳಿದವನು ಬಾಳಿಯಾನು ಅಂತ ಕೇಳಿಲ್ವೇ? ಹಾಗೆ ಎಲ್ಲ ಸರಿ ಹೋಗ್ಬೋದು. ಸಮಾಧಾನ ತರ್ಕೋ. ಶರ್ಟ್ ಅಂತೂ ಕಾಣ್ತಾ ಇಲ್ಲ. ಬಿಡಿ. ಇದು ಕೊಡ್ತೀನಿ. ತಗೋಮ್ಮ. ಅಲ್ಲಡು.
ಶೂ ಇದು ತರ್ತೀನಿ. ಲೇ ವತ್ಸಲ, ಏನ್ ಮಾಡ್ತಿದೀಯೇ? ಬಾಯ್ಲೆ. ಬಂದಮ್ಮ. ಏನಮ್ಮ? ತೆಂಗಿನಕಾಯಿ ಹೋಳಲ್ಲಿಟ್ಟಿದೀಯೇ? ಇಲ್ಲ ಇಟ್ಟಿದ್ದೀನಲ್ಲ. ಹಾಗೆ ಸಾಕು ಡಬ್ಬ ಕೊಡು. ಕೊಡ್ತೀನಿ. ವತ್ಸಲ ವತ್ಸಲ, ಬಂದಪ್ಪ. ನಾನು ಖರ್ಚೀಫ್ ನೋಡ್ದೇನಮ್ಮ. ಇದೋ ಕೊಟ್ಟೆ. ಬರ್ತೀನಮ್ಮ, ಬರ್ತೀನಿ. ಏ ಕಿಲಾಡಿ, ಶೂ ನೀನೇ ಹಾಕೊಂಡ್ಬಿಟ್ಟು ತಿರುಗಿ ನನ್ನ ಕರಿತಾ ಇದೆಯಲ್ಲ, ಯಾಕೆ? ಏನಪ್ಪ ನಾನು ಮರ್ತ್ಬಿಟ್ಟೆ? ಏನು ಹೇಳು. ಅಯ್ಯೋ ಅಪ್ಪಪ್ಪಪ್ಪ. ರವಿ, ನನ್ಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಚಿಕ್ಕಮ್ಮನೆದುರಿಗೆ ಮಾತಾಡೋ ಧೈರ್ಯ ನನ್ಗಿಲ್ಲ. ನೀವೇನಾದ್ರೂ ಕೈ ಬಿಟ್ರೆ ನಾನು ಖಂಡಿತ ಬದುಕೋಲ್ಲ. ಬೇಕಾದಷ್ಟು ಅಡ್ಡಿ ಆತಂಕಗಳು ಬರಲಿ, ನೀನೇನೂ ಭಯಪಡಬೇಕಾಗಿಲ್ಲ. ನಮ್ಮಕ್ಕ ಏನೇ ಎಗರಾಡಿದ್ರು ನಿನ್ನ ನನ್ನಿಂದ ಬೇರೆ ಮಾಡೋದಕ್ಕಾಗೋದಿಲ್ಲ. ನೀನು ಮಾತ್ರ ನಾನು ಹೇಳಿದಕ್ಕೆಲ್ಲ ಹ್ಞೂ ಅಂತ ಇರು. ಒಂದು ವೇಳೆ ನನಗೂ ನಮ್ಮ ಅಕ್ಕನಿಗೂ ನಿಷ್ಠುರ ಬಂದು ನಾನೇನಾದ್ರೂ ಆ ಮನೆ ಬಿಟ್ಟು ಹೋಗ್ಬೇಕಾದ ಸಂದರ್ಭ ಬಂದಾಗ ನೀನು ನನ್ನ ಜೊತೆ ಬರೋದು ಸಿದ್ಧವಾಗಿರ್ಬೇಕು. ಖಂಡಿತ ಬರ್ತೀನಿ. ನೀವೆಲ್ಲಿರ್ತೀರೋ ಅಲ್ಲೇ ನಾನು ಇರ್ತೀನಿ. ಇದ್ದೇ ಇರಬೇಕು. ಏನಮ್ಮ? ಅಮ್ಮ, ಮಾವನು ವತ್ಸಲನು ಕಾಲೇಜ್ ಹತ್ರ ಮಾತಾಡ್ತಿದ್ರು, ನಾನು ನೋಡಿದೆಮ್ಮ. ಅಯ್ಯೋ ಮಳ್ಳಿ, ಇವತ್ತವಳು ಮನೆಗೆ ಬರ್ಲಿ, ಇಲ್ಲ ಅನ್ಸ್ಬಿಡ್ತೀನಿ. ಬಾರೆ ಬಂದಿಯೇನೆ, ಇವತ್ತು ನಿನ್ನ ಏನ್ ಮಾಡ್ತೀನಿ ನೋಡಿ. ಯಾಕೆ ಚಿಕ್ಕಮ್ಮ? ಮುಚ್ಚ ಬಾಯಿ. ಚಿಕ್ಕಮ್ಮ ಅಂದ್ರೆ ಸಿಗದಾಗ್ತದೆ. ಚಿಕ್ಕಮ್ಮ, ಚಿಕ್ಕಮ್ಮ, ನಿನ್ನ ತಂದು ಸಾಕಿ ಸಲಹೆ ದೊಡ್ಡವಳು ಮಾಡೋದಕ್ಕೆ ಇದೇನೆ ನೀನು ಮಾಡೋ ಪ್ರತ್ಯುಪಕಾರ. ಎಷ್ಟು ದಿನದಿಂದ ಕಾಯ್ತಿದ್ಯಾ ನನ್ ಕಣ್ಣು ಕುಕ್ಕೋಕೆ? ನಾನೇನ್ ಮಾಡ್ದೆ ಚಿಕ್ಕಮ್ಮ? ನಿನಗೂ ರವಿಗೂ ಏನೇ ಮಾತು? ನನ್ನ ತಮ್ಮನ ಬಲೆಗೆ ಹಾಕೊಳಕ್ ನೋಡ್ತಿದ್ಯೇನೆ? ಮಾತಾಡೋಕೆ ಬರ್ದವಳಾಗಿ ನಿಂತಿದ್ಯೇನೆ? ಮಳ್ಳಿ ಚಿಕ್ಕಮ್ಮ, ನಾಗವೇಣಿಗೂ ರವಿಗೂ ಮದ್ವೆ ಮಾಡಬೇಕು ಅಂತ ನಾನ್ ಕನಸು ಕಾಣ್ತಿದ್ರೆ ನನ್ನ ಆಸೆಗೆ ಬೆಂಕಿ ಸುರಿತೀಯ. ಯಾವುದೇ ಕಾರಣಕ್ಕೂ ನೀನ್ ಅವನ ಮದ್ವೆ ಹಾಕೊಡ್ದು. ಹಾಗೇನಾದ್ರೂ ಆದ್ರೆ ನಡುಬೀದಿಯಲ್ಲಿ ಮೈ ಮೇಲೆ ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ನಾನು ಸತ್ತೋಗ್ತೀನಿ. ಹುಷಾರ್. ನಡಿಯೇ ನಡಿಯೇ. ಅಕ್ಕ ಅಕ್ಕ. ಏನ್ ರವಿ? ನಿನ್ನ ಹತ್ರ ಸ್ವಲ್ಪ ವಿಷಯ ಮಾತಾಡ್ಬೇಕಾಗಿತ್ತು. ಮಾತಾಡಪ್ಪ. ಸ್ವಂತ ಅಕ್ಕನ ಹತ್ರ ಮಾತಾಡೋಕೆ ಪೀಟಿಗೆ ಹಾಕ್ಬೇಕು? ನಾನು ವತ್ಸಲ್ನ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ರವಿ, ಮದ್ವೆ ಅನ್ನೋದು ನೀವೊಬ್ಬ ತೀರ್ಮಾನ ಮಾಡಿದ್ರೆ ಆಗತ್ತಾ? ಅವಳ ತಂದೆ ಒಪ್ಪಬೇಕು. ಭಾವನ ನಾನು ಒಪ್ಪಿಸ್ತೀನಿ. ಮಾಡ್ಕೊಳ್ಳೋ ಹುಡುಗಿ ಇಷ್ಟಪಡ್ಬೇಕು. ಅವಳು ಇಷ್ಟಪಡದೆ ನಾನು ಹೇಳ್ತೀನ? ಈ ಮಾತ್ನ ಅವಳೇ ಹೇಳಿದ್ಲಾ? ಅವಳು ಹೇಳಿದೆ ನಾನು ಹೇಳಕ್ ಬರ್ತೀನ? ಅದ್ ಯಾವಾಗ ಹೇಳಿದ್ಲು ನನ್ ಕಣ್ ತಪ್ಸಿ? ನಿನ್ ಕಣ್ಣು ಮುಂದೆ ಹೇಳಕ್ಕಾಗತ್ತ ಅಕ್ಕ? ಅವಳಿಗಷ್ಟು ಧೈರ್ಯ ಎಲ್ಲಿಂದ ಬರಬೇಕು? ಅಂದ್ರೇನು? ನನ್ನ ರಾಕ್ಷಸಿ ಅಂತ ತಿಳ್ಕೊಂಡಿದ್ಯಪ್ಪ? ಯಾಕಕ್ಕ ಹಾಗೆ ಹೇಳ್ತೀಯ? ರವಿ, ನಮ್ ನಾಗವೇಣಿ ಯಾವ್ದ್ರಲ್ಲಿ ಕಮ್ಮಿ ಆಗಿದ್ದಾಳೆ ನಿನಗೆ? ನನ್ಗೆ ಅರ್ಥ ಆಗ್ಲಿಲ್ಲ. ಅಲ್ಲ ಕಣೋ ರವಿ, ಅವಳನ್ನ ನಿನಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಆಸೆ ಇಟ್ಟುಕೊಂಡಿದ್ನಲ್ಲೋ. ಅವಳ ಬಗ್ಗೆ ನನಗೆ ಆ ಭಾವನೆನೇ ಇರ್ಲಿಲ್ವಲ್ಲ ಅಕ್ಕ. ಮದುವೆ ಅನ್ನೋದು ಒಬ್ರಿಷ್ಟ ಅಲ್ಲ, ಇಬ್ರು ಒಪ್ಪಬೇಕು, ಇಬ್ರು ಇಷ್ಟಪಡಬೇಕು. ಓಹೋ, ಈ ತತ್ವ ನಂಗೆ ಗೊತ್ತಿರ್ಲಿಲ್ಲ. ಕರೆದು ಕೇಳವಳನ್ನ. ಅವಳು ಇಷ್ಟಪಟ್ರೆ ಧಾರಾಳವಾಗಿ ಮಾಡ್ಕೊ. ನಿಮ್ಮಿಷ್ಟಕ್ಕೆ ನಾನೇ ಕಡ್ಡಿ ಬರ್ಲಿ? ವಸಲ, ಲೇ ವಸಲ, ಕೂಗ್ತಿರೋದು ಕೇಳಿಸ್ತಿಲ್ವೇನೆ? ಹೇಳ್ವತ್ಸಲ, ನೀನ್ ನನ್ನ ಮದುವೆ ಆಗೋದಕ್ಕೆ ಇಷ್ಟಪಡ್ತೀ ತಾನೆ? ಹೆದರ್ಕೋಬೇಡ, ಧೈರ್ಯವಾಗಿ ಹೇಳು. ಈ ಸಮಯದಲ್ಲಿ ನೀನ್ ಧೈರ್ಯ ತಗೊಳ್ದೆ ಹೋದ್ರೆ ನಮ್ಮ ಭವಿಷ್ಯನೇ ಬದಲಾಯಿಸಿ ಹೋಗುತ್ತೆ.
ಅವಳೆ ಮದ್ವೆ ಮಾಡ್ಕೋತೀಯೇನೆ ಇವನ್ನ? ನೀನ್ ಹೀಗ್ ಬೆದರಿಸ್ತ್ರ ಮೂತಿ ತಿರುದ್ರೆ ಹಾಗಕ್ಕ ಹೇಳ್ತಾಳೆ? ಕೇಳೋದ್ರಲ್ಲಿ ಒಂದು ನಯ ನಾಜೂಕು ಬೇಡವಾ? ಹೌದಪ್ಪ, ನನಗೆ ನಯ ನಾಜೂಕಿ ಗೊತ್ತಿಲ್ಲ, ನಿನ್ನಿಂದ ಕಲಿಬೇಕಾಗಿದೆ. ಮಹಾತಾಯಿ, ಅವನೇನೋ ಕೇಳ್ತಾನೆ, ಹೇಳು. ಕೇಳಪ್ಪ, ಕೇಳು. ಹೇಳು ವತ್ಸಲ, ಈ ಪ್ರಪಂಚವೇ ಎದುರಾದ್ರೂ ನಾನು ನಿನ್ ಜೊತೆಲಿರ್ತೀನಿ. ಯಾರಿಗೂ ಹೆದರ್ಕೋಬೇಕಾಗಿಲ್ಲ ನೀನು. ಹೇಳು, ನನ್ನ ಮದುವೆ ಆಗೋದು ಒಪ್ಪಿಗೆ ತಾನೆ? ನಿನ್ ನಾಲ್ಗೆ ಸೇದ್ ಹೋಗಿದೆಯೇನೆ? ಮಾತಾಡೆ. ಇಲ್ಲ, ನನ್ಗೊಪ್ಪಿಗೆ ಇಲ್ಲ. ನಾನು ನಿಮ್ಮನ್ನು ಮದುವೆ ಆಗಲ್ಲ. ನಾನು ನಿಮ್ಮ ಮದುವೆ ಆಗಲ್ಲ. ಇಷ್ಟಪಡದೆ ಇರೋ ಹೆಣ್ಣನ್ನ ಕಣ್ಣೆತ್ತಿ ಸಹ ನೋಡೋ ಇಷ್ಟ ನನಗಿಲ್ಲ. ಯಾರಿಗೂ ಹೆದರ್ಕೊಂಡು ನಮ್ಮಿಬ್ರು ಬಾಳನ್ನು ಹಾಳು ಮಾಡ್ಬಿಡ್ಬೇಡ ವತ್ಸಲ. ನಿಜ ಹೇಳು, ನಿಜ ಹೇಳು. ನಿನಗೆ ಮದುವೆ ಇಷ್ಟ ಇದೆಯೋ ಇಲ್ಲ? ಈ ನಿನ್ನ ಹೆತ್ತ ತಾಯಿ ಮುಂದೆ ನೀವು ನನಗಿಷ್ಟ ಇಲ್ಲ ಅಂತ ಒಂದು ಮಾತು ಹೇಳ್ಬಿಡು. ಒಂದು ಕ್ಷಣ ಕೂಡ ನಾನಿಲ್ಲಿರೋದಿಲ್ಲ. ಹೇಳು ವತ್ಸಲ. ವತ್ಸಲ, ನಿನಗೆ ಮದುವೆ ಇಷ್ಟ ಇದೆಯೋ ಇಲ್ಲ? ಹೇಳು ವತ್ಸಲ. ವತ್ಸಲ ಹೇಳು. ಆಗ್ಲೇ ಹೇಳಿದ್ಲಲ್ಲಪ್ಪ ಮದ್ವೆ ಆಗೋಲ್ಲ ಅಂತ. ಇನ್ನೇನ್ ಹೇಳ್ಬೇಕು ನಿಂಗೆ? ಇನ್ನೇನಕ್ಕ ಹೇಳೋದಿದೆ? ಎಲ್ಲ ನೀನೇ ಹೇಳಿ ಮುಗಿಸಿಬಿಟ್ಟಿದ್ದೀಯಲ್ಲ. ಒಟ್ನಲ್ಲಿ ಅವಳು ಅದೃಷ್ಟ ಏನೇಳು? ನಿನ್ನ ಹೊಟ್ಟೆಲ್ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಈ ಸಂದರ್ಭ ನೋಡಿದ್ರೆ ನನಗೇನನ್ಸುತ್ತೆ ಗೊತ್ತಾ? ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ. ಏರಿ ನೀರುಂಬೊಡೆ, ಬೇಲಿ ಬೆಳೆ ಮೇವೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವೊಡೆ, ಇನ್ನಾರಿಗೆ ದೂರವೇನಯ್ಯ ಕೂಡಲ ಸಂಗಮ ದೇವ. ಬರ್ತೀನಕ್ಕ. ಗುಡ್ ಬೈ.